ನಮಸ್ಕಾರ ವೀಕ್ಷಕರೇ. ಯಾರನ್ನಾದ್ರೂ ಆಕರ್ಷಣೆ ಮಾಡ್ಬೇಕಂದ್ರೆ ಈ ಒಂದು ವನಸ್ಪತಿ ತುಂಬಾನೇ ಉಪಯೋಗ ವೀಕ್ಷಕರೇ. ಯಾಕಂದ್ರೆ ಈ ವನಸ್ಪತಿಯ ಇದೇನು ಕಡ್ಡಿ ಇದೆಯಲ್ಲ, ಈ ಕಡ್ಡಿಯನ್ನ ನೀರಲ್ಲಿ ಹಾಕಿದ್ರು ಸಹ ಇದರಲ್ಲಿ ಹೆಣ್ಣು ಮತ್ತು ಗಂಡು ಎರಡು ತರ ಬೇರು ಸಿಗುತ್ತೆ ನಿಮಗೆ. ಎರಡನ್ನು ಕೂಡಿಸಿ ನೀರಿನಲ್ಲಿ ಹಾಕಿದ್ರೆ ಎರಡು ಒಂದಕ್ಕೊಂದು ಕೂಡ್ಕೊಳುತ್ತೆ ವೀಕ್ಷಕರೇ. ವಶೀಕರಣಕ್ಕೆ ಇದು ತುಂಬಾನೇ ಉಪಯೋಗವಾಗಿದೆ. ಯಾರನ್ನಾದ್ರೂ ಸೆಳ್ಕೋಬೇಕಾ, ನಿಮ್ಮೆಡೆಗೆ ಸೆಳ್ಕೋಬೇಕಾ, ನೀವು ಇಷ್ಟ ಪಡುವಂತ ವ್ಯಕ್ತಿ ಹುಡುಗಿ ನಿಮ್ಮ ಬಳಿಗೆ ಬರ್ಬೇಕಾದ್ರೆ ಈ ಒಂದು ಬೇರನ್ನ ನೀವು ಸಿದ್ಧಿ ಮಾಡಿಕೊಂಡು ನೀವು ಒಂದು ತಾಯ್ತದಲ್ಲಿ ತುಂಬಿಸಿಕೊಂಡು ಧರಿಸ್ತಾ ಬರ್ಬೇಕು ವೀಕ್ಷಕರೇ. ಅದಷ್ಟೇ ಅಲ್ಲ, ನೀವು ಯಾರನ್ನ ಇಷ್ಟ ಪಡ್ತಾ ಇದ್ದೀರೋ ಅವರ ಹೆಸರನ್ನ ಒಂದು ನಿಂಬೆ ಹಣ್ಣಿನ ಮೇಲೆ ಬರೆದು ಅದರ ಜೊತೆಗೆ ಈ ಒಂದು ವನಸ್ಪತಿಯನ್ನ ಹಾಕಿ ಕೆಂಪು ಬಟ್ಟೆಯಲ್ಲಿ ಕಟ್ಟಿ ಒಂದು ಬೇವಿನ ಮರಕ್ಕೆ ಕಟ್ಟಿ ಬರಬೇಕು ವೀಕ್ಷಕರೇ. ಅತಿ ಸುಲಭವಾಗಿ ವಶೀಕರಣ ಆಗ್ತಾರೆ. ಕೇವಲ 3 ದಿನದಲ್ಲಿ ನಿಮ್ಮಿಂದ ಎಷ್ಟೇ ದೂರವಿದ್ರು ಸಹ ಅವರಿಂದ ಫೋನ್ ಆದ್ರೂ ಬರ್ಬೋದು ಅಥವಾ ಸ್ವತಃ ಅವರಾಗೇನಾದ್ರೂ ಬರ್ಬೋದು. ವಶೀಕರಣ ಅಂತೂ ಸುಲಭವಾಗಿ ಆಗುತ್ತೆ ವೀಕ್ಷಕರೇ. ಅಷ್ಟು ಪವರ್ಫುಲ್ ಇದು. ಇದನ್ನ ಸಿದ್ಧಿ ದಿನದಲ್ಲಿ ಮಾಡಿಕೊಂಡು, ಇದಕ್ಕೊಂದು ಮಂತ್ರನೂ ಇದೆ, ಆ ಮಂತ್ರವನ್ನು ಕೂಡ ಸಿದ್ಧಿ ಮಾಡಿಕೊಂಡು ನಂತರ ಈ ಒಂದು ಪ್ರಯೋಗನ ಮಾಡ್ಕೊಂತ ಬಂದ್ರೆ ನೀವು ಇಷ್ಟಪಡುವಂತ ವ್ಯಕ್ತಿ ಅತಿ ಸುಲಭವಾಗಿ ನಿಮ್ಮ ಹತ್ರ ಬರ್ತಾನೆ ವೀಕ್ಷಕರೇ. ಯಾವುದೇ ರೀತಿಯಾದ ಸಂದೇಹ ಬೇಡ. ವ್ಯಾಪಾರದಲ್ಲೂ ಸಹ ಇದು ತುಂಬಾನೇ ಉಪಯೋಗವಾಗಿದೆ. ಜನಗಳನ್ನ ಸೆಳಿಬೇಕು, ನಿಮ್ಮೆಡೆಗೆ ಆಕರ್ಷಣೆ ಮಾಡಬೇಕು, ವ್ಯಾಪಾರನೇ ಆಗ್ತಾ ಇಲ್ಲ, ಗಿರಾಕಿನೇ ಬರ್ತಾ ಇಲ್ಲ ಅಂತ ಒಂದು ಸಂದರ್ಭದಲ್ಲಿ ಈ ಒಂದು ಪ್ರಯೋಗವನ್ನ ನೀವು ಮಾಡ್ಕೊಂಡ್ರೆ ಜನಾಕರ್ಷಣೆ ಸುಲಭವಾಗಿ ಆಗುತ್ತೆ ವೀಕ್ಷಕರೇ. ವ್ಯಾಪಾರ ಕೂಡ ಹೆಚ್ಚಳ ಆಗುತ್ತೆ. ಯಾರಿಗಾದ್ರೂ ಈ ಒಂದು ವನಸ್ಪತಿ ಬೇಕಾದ್ರೆ ನಮ್ಮನ್ನ ಸಂಪರ್ಕಿಸಿ, ನಾವು ನಿಮ್ಗೆ ಕಳಿಸ್ತೀವಿ. ಈ ಒಂದು ವನಸ್ಪತಿಯ ಸಹಾಯದಿಂದ ನೀವು ಎಂಥವ್ರನ್ನ ಬೇಕಾದ್ರೂ ವಶೀಕರಣ ಮಾಡ್ಕೋಬಹುದು ವೀಕ್ಷಕರೇ.